ರಾಜ್ಯ ರಾಜಕೀಯದ ಕಾಂಗ್ರೆಸ್ನ ಪಾಳಯದಲ್ಲಿ ಇದೇ ರೀತಿ ಕಾದಾಟಕ್ಕೆ ಸಿದ್ದು ಡಿಕೆ ನಡುವೆ ಒಂದು ಸಣ್ಣ ಬ್ರೇಕ್ ಬಿದ್ದಿದೆ. ಬ್ರೇಕ್ಫಾಸ್ಟ್ನಲ್ಲಿ ಬ್ರೇಕ್, ಸೋನಿಯಾ ಕೈಯಲ್ಲಿ ಪಟ್ಟದ ಕೀಲಿ. ಸೋನಿಯಾ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಚರ್ಚೆ ಆಗಿದ್ದೇನು? ನಮ್ಮ ನಡುವೆ ಭಿನ್ನಾಭಿಪ್ರಾಯವಿಲ್ಲ, ಬೆನ್ನಿಗೆ ಚೂರಿ ಇರಿಯಲ್ಲ ಎಂದ ಡಿಕೆ. ನನ್ನಲ್ಲಿ ಸಿದ್ದರಾಮಯ್ಯ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾವತ್ತೂ ಬ್ಯಾಕ್ ಸ್ಟಾಪ್ ಮಾಡೋಣ ಅಂತೂ ಅಲ್ಲ. ಬೆನ್ನಿಗೆ ಚೂರಿ ಇರಿಯಲ್ಲ, ನಾನೇನಿದ್ರು ಎದೆಗೆ ಎದೆ ಕೊಟ್ಟು ಫೈಟ್ ಮಾಡ್ತೀನಿ. ಇದು ಡಿಸಿಎಂ ಡಿಕೆ ಆಡಿದ ಖಡಕ್ ಮಾತು. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ನಡುವೆ ಬ್ರೇಕ್ಫಾಸ್ಟ್ ಸಭೆ ನಡೆದಿತ್ತು. ಇನ್ಮುಂದೆ ಯಾವುದೇ ಗೊಂದಲ ಇರಲ್ಲ ಅಂತ ಇಬ್ಬರು ಒಟ್ಟಿಗೆ ಕೂತು ಹೇಳಿದ್ರು. ಸಿಎಂ ಹೇಳಿದಂತೆ ನಿನ್ನೆ ಕಾಂಗ್ರೆಸ್ ಪಾಳೆಯ ಬೆಂಗಳೂರಿನ ವಾತಾವರಣದ ರೀತಿ ಕೂಲ್ ಆಗಿತ್ತು. ಡಿಕೆ ಸಹ ಬೆಂಗಳೂರು ಶಿಮ್ಲಾದಂತಾಗಿದೆ ಅಂತ ಅಂದಿದ್ರು. See the weather in Bangalore. Everyone would love to come to Bangalore. It is just like Simla. ಹೀಗೆ ಕೂಲ್ ಆಗಿದ್ರು ಕಾಂಗ್ರೆಸ್ ಮನೆಯ ಪವರ್ ಶೇರಿಂಗ್ ವಿಚಾರ ಬೂದಿ ಮುಚ್ಚಿದ ಕೆಂಡ ಅನ್ನೋದು ಓಪನ್ ಸೀಕ್ರೆಟ್. ಸದ್ಯ ಕಾಂಗ್ರೆಸ್ ಮನೆಯ ಪಟ್ಟದಾಟಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅಧಿವೇಶನ ಮುಗಿದ ಬಳಿಕ ಮತ್ತೆ ಕುರ್ಚಿ ಕಿಚ್ಚು ಭುಗಿಲೇಳೋ ಸಾಧ್ಯತೆ ಇದೆ. ಅಷ್ಟರಲ್ಲಿ ಕಿತ್ತಾಟಕ್ಕೆ ಮದ್ದರೆಯಲು ಹೈಕಮಾಂಡ್ ಪ್ಲಾನ್ ಮಾಡಿಕೊಳ್ತಿದೆ. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ಹೈಕಮಾಂಡ್ ಪಾರಾಗಿದ್ದು, ಇದೇ ವಾರದಲ್ಲಿ ಸಿಎಂ ಡಿಸಿಎಂರನ್ನ ದೆಹಲಿಗೆ ಕರೆಸಿ ಮಾತನಾಡುವ ಸಾಧ್ಯತೆ ಇದೆ. ಸೋನಿಯಾ ಅಂಗಳ ತಲುಪಿದ ರಾಜ್ಯದ ಪಟ್ಟದಾಟದ ಚರ್ಚೆ. ಗೊಂದಲಕ್ಕೆ ತೆರೆ ಎಳೆಯುವಂತೆ ಸೋನಿಯಾಗೆ ಖರ್ಗೆ ಸೂಚನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ಬೂದಿ ಮುಚ್ಚಿದ ಕೆಂಡದಂತಿದೆ. ಇದರ ಮಧ್ಯೆ ನಿನ್ನೆ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ನಿವಾಸದಲ್ಲಿ ಈ ಬಗ್ಗೆ ಮಹತ್ವದ ಸಭೆ ನಡೆದಿದೆ. ಕಾಂಗ್ರೆಸ್ ಸಂಸದೀಯ ಸಭೆ ಬಳಿಕ ಸೋನಿಯಾ ಜೊತೆ ಖರ್ಗೆ ಕೆಲ ಹೊತ್ತು ರಾಜ್ಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ. ಸೋನಿಯಾಗೆ ವರದಿ ನೀಡಿರುವ ಮಲ್ಲಿಕಾರ್ಜುನ ಖರ್ಗೆ ಗೊಂದಲಕ್ಕೆ ತೆರೆ ಎಳೆಯುವಂತೆ ಸೋನಿಯಾಗೆ ಸೂಚಿಸಿದ್ದಾರೆ. ರಾಜ್ಯ ಪಟ್ಟದಾಟದ ಚರ್ಚೆ ಸೋನಿಯಾ ಗಾಂಧಿ ಅಂಗಳ ತಲುಪಿದೆ. ಸಂಸದೀಯ ಸಭೆ ಬಳಿಕ ಸೋನಿಯಾ ಜೊತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ಮಾಡಿದ್ದಾರೆ. ಕರ್ನಾಟಕ ರಾಜಕೀಯ ಬೆಳವಣಿಗೆಗಳ ಬಗ್ಗೆ 2 ರಿಂದ 3 ನಿಮಿಷ ಚರ್ಚಿಸಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಜೊತೆ ಮಾತುಕತೆ ನಡೆಸಿದ್ದಾರೆ. ಸೋನಿಯಾಗೆ ವರದಿ ನೀಡಿರುವ ಮಲ್ಲಿಕಾರ್ಜುನ ಖರ್ಗೆ ಸದ್ಯ ಗೊಂದಲಕ್ಕೆ ತೆರೆ ಎಳೆಯುವಂತೆ ಸೋನಿಯಾಗೆ ಸೂಚಿಸಿದ್ದಾರೆ. 7-8 ಶಾಸಕರನ್ನ ದೆಹಲಿಗೆ ಕರ್ಕೊಂಡು ಹೋಗುವುದು ದೊಡ್ಡದಲ್ಲ. ನನ್ನ ಸಿಎಂ ನಡುವೆ ಯಾವ ಭಿನ್ನಾಭಿಪ್ರಾಯ ಇಲ್ಲ ಎಂದ ಡಿಸಿಎಂ ಡಿಕೆ. ಮೊನ್ನೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ, ಹಾಗೆಯೇ ನನ್ನ ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾರೆ. ನಾನು ಯಾವತ್ತೂ ಗುಂಪುಗಾರಿಕೆ ಮಾಡಲ್ಲ. 7-8 ಶಾಸಕರನ್ನ ದೆಹಲಿಗೆ ಕರ್ಕೊಂಡು ಹೋಗೋದು ದೊಡ್ಡ ಕೆಲಸ ಅಲ್ಲ. ನಾನು ಪಕ್ಷದ ಅಧ್ಯಕ್ಷ, 140 ಶಾಸಕರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಎಂದಿದ್ದಾರೆ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೆ ಒಂದೇ. ಇನ್ನು ದೆಹಲಿಗೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿದ ಡಿಕೆ, ಅದು ನಮ್ಮ ದೇವಸ್ಥಾನ ಅಂದ್ರು. ದೆಹಲಿ ಭೇಟಿ ಬಗ್ಗೆ ನೋಡೋಣ ಅಂದ್ರು. Going to Delhi, it is like going to a temple. Going to Delhi for a congressman, it is going to a temple. So it is quite natural. Whenever we need, we go there. ನನಗೆ ನೋಡಬೇಕು. ನಾನು ಚೀಫ್ ಮಿನಿಸ್ಟರ್ ಮತ್ತೆ ಮಾತಾಡ್ತೀವಿ. ಈಗೂ ಮಾತಾಡಿದೀವಿ, ಮುಂದಕ್ಕೂ ಮಾತಾಡ್ತೀವಿ. ಯಾಕೆಂದ್ರೆ ನಾವೊಂದು ಆಲ್ ಪಾರ್ಟಿ ಮೀಟಿಂಗು ಕಂಪಲ್ಸರಿ ಕರಿಬೇಕಾಯ್ತದೆ. ಇಟ್ ಇಸ್ ಎ ಮಸ್ಟ್. ಅದಕ್ಕೆ ನಾನು ದೆಹಲಿಲೇ ಕರಿಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ದೆಹಲಿ ಭೇಟಿಗೆ ಡಿಕೆ ಇನ್ನೂ ಗುಟ್ಟು ಉಳಿಸಿಕೊಂಡಿದ್ರೆ, ಅತ್ತ ಡಿಕೆ ಪರ ಮತ್ತು ಸಿಎಂ ಪರ ಘೋಷಣೆಗಳು, ಪೂಜೆಗಳು ಜೋರಾಗಿವೆ. ಕುರುಬ ಸಮುದಾಯ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದು, ನಿನ್ನೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಸಿದ್ದರಾಮಯ್ಯರನ್ನ ಬದಲಿಸಿದ್ರೆ ಹುಷಾರ್ ಅನ್ನುವ ಎಚ್ಚರಿಕೆ ಕೊಟ್ಟಿದೆ. ನೀವೇನಾದ್ರೂ ಹೈಕಮಾಂಡ್ ನಿರ್ಧಾರವನ್ನ, ಕೆಟ್ಟ ನಿರ್ಧಾರವನ್ನ ಇವ್ರಿಗೆ ತೆಗಿಬೇಕಂತಕ್ಕಂಥ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತಂದ್ರೆ, ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಕುರುಬ ಸಂಘ ಹಾಗೂ ಹಿಂದುಳಿದ ವರ್ಗ ಹೋರಾಟ ಮಾಡುವುದರ ಮುಖಾಂತರ ಸಿದ್ದರಾಮಯ್ಯ ಅನಿವಾರ್ಯ ಅಂತಕ್ಕಂಥ ಸಂದೇಶವನ್ನು ನಾವು ತೋರಿಸ್ತೇವೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ.
ಇಬ್ರು ಒಬ್ಬರನ್ನೊಬ್ಬರನ್ನ ವೆಲ್ನಾಗ ದೂಗಿಸ್ಬೇಕಂತ ನೋಡ್ತಾ ಇದ್ದಾರೆ. ಆಲ್ ಈಸ್ ನಾಟ್ ಅಲ್ಲ, ವೆಲ್ ಅಂದ್ರೆ ಬಾವಿ. ಆ ವೆಲ್ನೊಳಗೆ ಯಾರನ್ನೇ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ಬರನ್ನ ಕೆಡಬೇಕು ಅಂತ ಹೇಳಿ ವಿಚಾರ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹೊರಗೆ ಬಂದು ಆಲ್ ಈಸ್ ವೆಲ್ ಅಂದ್ರೆ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ತಿನ್ಬೇಕಾಗಿತ್ತು. ಹೈಕಮಾಂಡ್ ಹೇಳಿದ್ದ ಕೇಳ್ತೀವಿ, ಇದು ಮೊದಲು ಹೇಳ್ಯಾರ ಅವರು. ವಿರಾಮ ಇಲ್ಲೇ ಇಲ್ಲ, ಮುಸುಕಿನೊಳಗಿನ ಗುದ್ದಾಟ ಭಾರಿ ಜೋರು ನಡೆದದ. ಜೈಲಿಗೆ ಹೋಗಿ MLAಗಳನ್ನ ಭೇಟಿಯಾಗಿ ಅವರ ಬೆಂಬಲವನ್ನು ಕ್ರೋಢೀಕರಿಸುವಂಥ ಪ್ರಯತ್ನಗಳಂದ್ರೆ ಎಷ್ಟು ಗಂಭೀರ ಅದ ಅಂತ ವಿಚಾರ ಮಾಡಿ. ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಅನೇಕ ಬೆಳವಣಿಗೆಗಳು ರಾಜ್ಯ ಕೈಪಾಳ್ಯದಲ್ಲಿ ನಡೀತಾನೇ ಇದೆ. ಒಂದೊಮ್ಮೆ ಬಿರುಗಾಳಿಯಂತೆ ಬೀಸಿರುವ ಬದಲಾವಣೆಯ ಚರ್ಚೆ ಕೊಂಚ ತಣ್ಣಗಾರಂತೆ ಕಾಣ್ತಿದೆ. ಆದರೆ ಅದ್ಯಾವಾಗ ಚಂಡಮಾರುತ ಬಂದು ಅಪ್ಪಳಿಸುತ್ತೋ ರಾಜಕಾರಣದಲ್ಲಿ ಯಾವುದನ್ನು ಊಹಿಸೋಕೆ ಸಾಧ್ಯನೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.